ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೇರ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿದೆ, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 17 ಜನ ಆರೋಪಿಗಳು ಈಗಾಗಲೇ ಜೈಲಿನಲ್ಲಿದ್ದಾರೆ. ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಅಭಿಮಾನಿಗಳು ಈಗಾಗಲೇ ಬಹಳಷ್ಟು ಅಸಮಾಧಾನಗೊಂಡಿದ್ದಾರೆ. ದರ್ಶನ್ ಅವರದ್ದು ಏನೂ ತಪ್ಪಿಲ್ಲ, ಅವರನ್ನ ಬೇಕು ಅಂತಾನೆ ಅರೆಸ್ಟ್ ಮಾಡಿದ್ದಾರೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಭಾವನಾತ್ಮಕವಾಗಿ ಈ ಪ್ರಕರಣವನ್ನ ನೋಡ್ಲಾಗ್ತಾ ಇದೆ ಹೊರತು ಕಾನೂನಾತ್ಮಕವಾಗಿ ಯಾರು ಕೂಡ ಈ ಪ್ರಕರಣವನ್ನ ನೋಡ್ತಾ ಇಲ್ಲ, ಎಸ್ಪೆಷಲಿ ದರ್ಶನ್ ಅಭಿಮಾನಿಗಳು. ಇದರ ಬಗ್ಗೆ ನಾವು ಸಾಕಷ್ಟು ಜನರನ್ನ ಮಾತನಾಡಿಸ್ತಾ ಇದ್ದೀವಿ. ಬಹಳಷ್ಟು ಮಾಜಿ ಪೊಲೀಸ್ ಅಧಿಕಾರಿಗಳನ್ನ ಆಗಿರ್ಬೋದು, ವಕೀಲರನ್ನ ಆಗಿರ್ಬೋದು, ಎಲ್ಲರನ್ನೂ ಕೂಡ ಮಾತನಾಡಿಸಿ ಅವರಿಂದ ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ದರ್ಶನ್ ಅವರು ಬಿಡುಗಡೆ ಆಗ್ತಾರಾ ಈ ಪ್ರಕರಣದಲ್ಲಿ? ಜಾಮೀನು ಅವರಿಗೆ ಸಿಗುತ್ತಾ ಅಥವಾ ಇಲ್ವಾ? ಸಿಕ್ಕರೆ ಯಾವಾಗ ಸಿಗಬಹುದು? ಈ ರೀತಿಯಾದಂಥ ಹಲವಾರು ಪ್ರಶ್ನೆಗಳು ನಿಮ್ಮ ಮುಂದೆ ಇದ್ದೇ ಇದ್ದಾವೆ. ಈಗ ಇದರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆಗೆ ಮಾಜಿ ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿಗಳು ಮೀಸೆ ನಾಗರಾಜ್ ಅವರು ಇದ್ದಾರೆ. ಸರ್ ನಮಸ್ಕಾರ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್ ಸರ್, ನಿಮಗೆ ದರ್ಶನ್ ಪ್ರಕರಣ ಗೊತ್ತೇ ಇದೆ. ಚಿತ್ರದುರ್ಗದ ಒಬ್ಬ ವ್ಯಕ್ತಿ ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡ್ಕೊಂಬಂದು ಹಲ್ಲೆ ಮಾಡಿ ಕೊಲೆ ಮಾಡಲಾಗಿದೆ ಅನ್ನೋ ಒಂದು ವಿಚಾರ. ಈಗಾಗಲೇ ಜೈಲಿನಲ್ಲಿದ್ದಾರೆ ಇವರೆಲ್ಲ 17 ಆರೋಪಿಗಳು. ಸ್ಟಾರ್ಟಿಂಗ್ ಪೊಲೀಸ್ನವರು ಹೇಗೆ ಇನ್ವೆಸ್ಟಿಗೇಷನ್ ಆರಂಭ ಮಾಡ್ತಾರೆ ಸರ್ ಇಂಥ ಪ್ರಕರಣಗಳಲ್ಲಿ? ನೋಡಿ, ಯಾವುದೇ ಒಂದು ಅಪರಾಧಕ್ಕೆ ಇಂಥದ್ದೇ ಏನೋ ಪ್ರೋಟೋಕಾಲ್ ಅಂತ ಇಲ್ಲ, ಒಂದು ಫಿಕ್ಸೆಡ್ ಫ್ರೇಮ್ವರ್ಕ್ ಇಲ್ಲ. ಈಗ ನೀವು ಸರ್ಜರಿಗೆ ಹೋದರೆ ಅವ್ರಿಗೆ ಇಂಥ ಕಾಯಿಲೆ ಅಂದರೆ ಈ ಥರ ಸರ್ಜರಿ ಮಾಡಬೇಕಂತಿರುತ್ತೆ, ಹಾಗೆ ಬೇರೆದ್ರಲ್ಲೂ ಇರುತ್ತೆ. ಬಟ್ ಕೆಲವು ಮೈನ್ ಫಾಲೋ ಅಪ್ಸ್ ಏನಿದೆ ಅದು ಒಂದೇ ಇರ್ತದೆ. ಬಟ್ ಯಾವುದೇ ಒಂದು ಕೇಸು ಇನ್ನೊಂದು ಕೇಸ್ ಥರ ಇರೋದಿಲ್ಲ. ಇದು ಅಪರಾಧಗಳ ಒಂದು ನಿಯಮ. ಯಾಕೆಂದರೆ ಅಪರಾಧಿ ಒಂದರಿಂದ ಒಂದು ಭಿನ್ನವಾಗೇ ಇರ್ತದೆ, ಮತ್ತು ತಪ್ಪಿಸ್ಕೊಳ್ಳಿಕ್ಕೆ ಜಾಸ್ತಿ ಇಂಪ್ರೂವ್ಮೆಂಟ್ ಮಾಡ್ತಾನೆ. ಯಾಕೆಂದರೆ ಹಳೆಯದ್ರಲ್ಲಿ ಕೇಳ್ಕೊಂಡಿರ್ತಾನೆ, ಮಾಡಿರ್ತಾನೆ, ಅಯ್ಯೋ ಇನ್ನು ಹೀಗೆ ಮಾಡಿದರೆ ಸಿಗಾಕೊಂಡ, ನಾನು ಹೀಗೆ ಮಾಡದೇ ಇದ್ದರೆ ಸಿಗಾಕೊಳ್ಳಲ್ಲ ಅಂತ ಒಂದು ಯೋಚನೆಯಲ್ಲಿ ಮಾಡ್ತಾರೆ. ಹಾಗೆ ಮಾಡಿದರೂ ಕೂಡ ಒಂದು ಐಡೆಂಟಿಟಿ ಕಾರ್ಡ್ ಬಿಟ್ಟೋಗಿರ್ತಾನೆ. ಎಕ್ಸಾಕ್ಟ್ಲಿ. ಇದು ನೀವು ಉದಾಹರಣೆಗೆ ಹೇಳಬೇಕಾದ್ರೆ, ಒಂದು ಕಳ್ಳತನ ಆಗುತ್ತೆ ಅಂತ ಇಟ್ಕೊಳ್ಳಿ. ಮನೆಯಲ್ಲಿ ಬೀಗ ಹೊಡಿತಾನೆ, ಬರ್ತಾನೆ, ಒಳಗಡೆ ಏನೋ ಸಿಕ್ಕಿದ್ದು ಎತ್ಕೊಂಡು ಹೋಗ್ತಾನೆ. ಅವನು ಯಾರಂತ ಗೊತ್ತಿರ್ತಾನೆ. ಈಗಾದರೆ CCTV ಇದೆ, ಆಗಿನ ಕಾಲದಲ್ಲಿ ಏನಿಲ್ಲ, ಆದರೆ ಪತ್ತೆ ಮಾಡ್ತಾ ಇರಲಿಲ್ವೇನೋ ಹೇಗೆ? ಅದೇ ರೀತಿ ಎಲ್ಲ ಕ್ರೈಮಲ್ಲೂ ಒಂದು ಐಡೆಂಟಿಟಿ ಕಾರ್ಡ್ ಬಿಟ್ಟೋಗಿರ್ತಾರೆ. ಉದಾಹರಣೆಗೆ ಇಲ್ಲಿ ನಿಮ್ಮ ಒಂದು ಇನ್ಸ್ಟೆಂಟ್ ಕೇಸ್ ತಗೊಂಡ್ರೆ ದರ್ಶನ್ದು ಒಂದು ಕಾರಣಕ್ಕೆ, ಬಲವಾದ ಕಾರಣ ಏನು, ಅವರ ಒಂದು ಪ್ರೇಯಸಿ ಅವರಿಗೆ ಏನೋ ಒಂದು ಅಬ್ಸೀನ್ ಮೆಸೇಜ್ ಕಳಿಸಿದ್ರು ಅಂತೇಳಿ ಅವರು ದೂರು ಕೊಟ್ಟಾಗ ಇವರಿಗೆ ಏನು ನೀವು ಇಂಥ ಒಂದು ಮೇರು ನಟ, ಅದು ಒಂದು ಪವರ್ ಹೌಸ್ ಟೈಪ್ ಇರ್ತಕ್ಕಂಥ ಒಂದು ನಟ, ಈ ಒಂದು ಜುಜುಬಿ ಇದರಲ್ಲಿ ನಮಗೆ ಸಹಾಯ ಮಾಡಲಿಕ್ಕಾಗಿಲ್ವಾ ನಿಮಗೆ ಅಂತ. ಆಗ ಅವರಿಗೆ ಒಂದು ರೀತಿ ಎಕ್ಸೈಟ್ ಆಗಿಬಿಡ್ತಾರೆ. ಜೊತೆಗೆ ಬಿಕೇಮ್ ಟೂ ಸೆಂಟಿಮೆಂಟಲ್. ಅರೆ, ನನ್ನ ಒಂದು ಪ್ರೇಯಸಿನ ನಾನು ಪ್ರೊಟೆಕ್ಟ್ ಮಾಡೋಕ್ಕಾಗಿಲ್ವಲ್ಲ ಹಾಗೆ ಅಂತ. ಆಗ ಇದೆಲ್ಲ ಆದಂಥ ಕತೆ. ರೀಸನ್ನು ಅದೇ ಮೇನ್ ಮೋಟಿವ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.